ನಮ್ಮ ಕೇರಿಗೆ ಬಂದರೆ ನೀನು ಕರಿಯ ಕಂಬಳಿ ಗದ್ದಿಗೆ ಮಾಡಿ ತಂದು ಕೊಡುವೆ ಗಂಡ ಬೀಳ್ಯವ್ವ ನಿಲ್ಲಯ್ಯ ರಾಜ. ಮಾವ ಅವತ್ತು ದೊಣ್ಣೆ ತಗೊಂಡು ತಲೆ ಬುಲ್ಡೆ ಒಡೆಯಕ್ ಬಂದಿದ್ರು ಅಂದೆ. ಇವತ್ತು ಇವರೇ ಫೋನ್ ಮಾಡಿ ಕರೆದಿದ್ದಾರೆ ಬೇರೆ ಅಂತ ಇದೆಯಾ? ಹೌದು, ಇವತ್ತು ತಲೆ ಒಡೆಯಲ್ಲ ಅಂತ ಏನ್ ಗ್ಯಾರಂಟಿ? ನಿಂದು ಒಳ್ಳೆ ಕಟ್ಟ ಕಣ ಅಲ್ಲ. ಇವರು ನಮ್ಮನ್ನ ಹೊಡಿತಾರೆ ಅಂದ್ಬಿಟ್ಟು ನಾವ್ ಈ ಮನೆ ಕಡೆ ಬರೋದನ್ನ ನಿಲ್ಸಕ್ಕಾಗತ್ತೇನೋ? ಒಂದು ಚೆನ್ನಾಗಿ ತಿಳ್ಕೊಂಡ್ಬಿಡ್ಬೇಕು ಮಾರುತ್ತೆ. ಈ ರಿಯಲ್ ಎಸ್ಟೇಟ್ ವ್ಯವಹಾರ, ಈ ಬಡ್ಡಿ ವಸೂಲಿ ದಂಧೆ ಅಂದ್ರೆ ಹೊಡೆಸ್ಕೊಳ್ಳೋದು, ಬಡಿಸ್ಕೊಳ್ಳೋದು, ಬೆನ್ನಿಂದಗಡೆ 4 ಮಾತು ಅನ್ನಿಸ್ಕೊಳ್ಳೋದು, ಕ್ಯಾಕರಿಸಿ ಪುಕ್ ಅಂತ ಮಕ್ ಮುಗಿಸ್ಕೊಳ್ಳೋದು, ಇವೆಲ್ಲ ಕಾಮನ್ ಕಣ. ಯಾರು ಹೇಳೋಣ? ನಾನು ಯಾರು ಹೇಳ? ಮಹಾಬಲ ಕಣ. ಇವತ್ತು ನಾನು ಏನು ಮಾಡ್ತೀನಿ ಹೇಳ? ಅಪ್ಪಿತಪ್ಪಿ ಒಂದು ವೇಳೆ ವಾಪಕ್ಷ ಇವ್ರು ಏನಾದರೂ ದೊಣ್ಣೆ ತಗೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ರೆ ನಿನ್ನ ಮುಂದೆ ಬಿಡ್ತೀನಿ ನಾನು ಓಡ. ಮಾವ ನನ್ನ ತಲೆ ಬುಲ್ಡೆ ಅಡ ಇಟ್ಬಿಟ್ಟು ನೀನು ಓಡಾಕ್ತೀಯಾ? ದಡ್ಡ ಇದಕ್ಕೆ ಕಣ ನಾನು ನಿನ್ನ ದಡ್ಡ ಅನ್ನೋದು. ಓಡೋಗೋದು ಅಂದ್ರೆ ಕೈಲಾಗದ ರಣ ಹೇಳಿತರ ನಾನು ಓಡೋಗಲ್ಲ ಕಣ. ಮಚ್ಚುಲಾಂಗ ತಗೊಂಡ್ಬರೋದು ಕೂಡೋಗ್ತೀನಿ. ಆಮೇಲೆ ನಾನು ಯಾರು, ನನ್ನ ಪ್ರತಾಪ ಏನು ಅಂತ ಇವ್ರಿಗೆ ತೋರಿಸ್ತೀನಿ. ಅಂಥದ್ದೇನು ಆಗಲ್ಲ. ತಪ್ಪು ಬಾ. ಇಷ್ಟು ಬಡದ್ರು ಯಾರು ಇಲ್ಲ ಅನ್ಸುತ್ತೆ ಮನೆಯಲ್ಲಿ. ನಡಿ ಹೋಗ್ಬಿಡೋಣ ಬಾ. ಮಾತಾಡಿನ ನಾನು ಇದೀನಿ ತಟ್ಟ ಕೊಟ್ಟದ್ದು ಯಾರು ಬರ್ತದೆ ನೋಡ್ತೀನಿ. ಓಹ್ ಬನ್ನಿ ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ಮಾಲತಿ ಮುದುಕಮ್ಮನ್ನ ಮುಂದೆ ಬಿಟ್ಬಿಟ್ಟು ಎಲ್ಲರೂ ಸುತ್ತ ಕವರ್ ಆಗ್ತಾ ಇದ್ದಾರೆ ಕಣೋ. ಜೋಗಿ ಪಿಕ್ಚರಲ್ಲಿ ಶಿವಣ್ಣಂಗೆ ಕವರ್ ಆದಂಗೆ ಕವರ್ ಆಗ್ತಾ ಇದ್ದಾರೆ ಕಣೋ. ವಡಿ ಮಗ ಬಿಡಬೇಡ ಅವನ್ನ ಅಂತ ಹಾಡು ಶುರುವಾಗೋದಕ್ಕಿಂತ ಮುಂಚೆ ಮೊದಲಿಂದ ಹೋಗ್ಬಿಡೋಣ ನಡಿಮಗ. ಮೊದಲು ಹೇಳಿಲ್ವ ಮಾವ, ಇವ್ರನ್ನಲ್ಲಿ ಯಾರ್ದೋ ಒಬ್ಬರ ಮೇಲೆ ಭೂತ ಅಟಕಾಯಿಸ್ಕೊಂಡ್ಬಿಟ್ಟೈತೋ ಏನೋ. ಸುಮ್ಮನೆ ಬಂದು ತಗೊಳಕ್ಕೋಬೇಕಲ್ಲ ಮಾವ. ಯೋಚನೆ ಮಾಡಬೇಡ, ಮೆತ್ತಗೆ ರಿವರ್ಸ್ ಗೇರ್ ಹಾಕೋ. ಏಯ್, ನಿಮ್ಮನ್ನ ಇಲ್ಲಿ ಹೊಡೆಯೋದಕ್ಕೆ ಕರ್ಸಿಲ್ಲ, ವ್ಯವಹಾರ ಮಾತಾಡೋದಕ್ಕೆ ಕರ್ಸಿರೋದು. ಇದು 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 ವ್ಯವಹಾರದ ಲಕ್ಷಣಗಳು ಅಂದರೆ ಇದು ಅಲ್ಲ. ನೀವು ಬಿಡಿ ದೊಡ್ಡವರು, ನಿಮಗೆ ಅನುಭವನೂ ಇರುತ್ತೆ, ವ್ಯವಹಾರ ಜ್ಞಾನನೂ ಇರುತ್ತೆ. ಏನು ಬಂತು ಇದೆ. ಅದೇ ನಿಮ್ಮ ಇಬ್ಬರು ಮಕ್ಕಳಿಗೂ ಇದು ಸ್ವಲ್ಪ ಕಮ್ಮಿ ನೋಡಿ. ಮಾತಿದ್ರು ಸಾಕು ಬಡಿಗೆ ದೊಣ್ಣೆ ಹಿಡ್ಕೊಂಡೇ ಬಂದುಬಿಡ್ತಾರೆ. ಅಂಥವ್ರನ್ನ ಯಾರಾದರೂ ವ್ಯವಹಾರಸ್ಥರು ಅಂತ ಕರೀತಾರ? ನಿಮ್ಮದು ಬಂದಿನ ಆಯ್ತು ಬಿಡು ಮಾವ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.